ಸೊ ನಮ್ಮದು ಸಿದ್ದೇಶ್ವರ ಅಗ್ರಿ ಸ್ಪೇಸ್ ಅಂತ. ಇವತ್ತು ನಾವು ಸ್ಟಬಲ್ ಮೂವರ್ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ. ಇವತ್ತು ಈ ಸ್ಟಬಲ್ ಮೂವರಲ್ಲಿ ಇದು ಬಂದ್ಬಿಟ್ಟು ಏನೇನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಇವಾಗ ಕಳೆ ಹೊಡಿತಿರ್ತಾರೆ, ಕಳೆ ಹೊಡಿತಾರಲ್ಲ ಅವರಿಗೆ ಸ್ಟಬಲ್ ಮೂವರ್ ಯೂಸ್ ಆಗುತ್ತೆ. ಆ್ಯಂಡ್ ಇದು ಹೊತ್ಕೊಂಡು ಹೊಡಿಯೋಕ್ಕೆ ಸ್ವಲ್ಪ ಹೆವಿ ಆಗುತ್ತೆ. ಮತ್ತು ದೊಡ್ಡ ಕಳೆಗಳೆಲ್ಲ ಇದರಲ್ಲಿ ಕಟ್ಟೆ ಆಗಲ್ಲ. ಅದರಲ್ಲಿ ಅದು ಬಿಟ್ಟರೆ ರೋಟೋವೇಟ್ರ್ ಹೊಡಿಬೇಕು, ರೋಟೋವೇಟ್ರು ಇಲ್ಲ ಬ್ರಷ್ ಕಟ್ ಹೊಡಿಬೇಕು. ಇವಾಗ ಸ್ಟಬಲ್ ಮೂವರ್ ಅಂತಂದರೆ ಅದ್ರ ಜೊತೆಯಲ್ಲಿ ಅಡಿಕೆ ಪಟ್ಟೆ ಅದು ಮತ್ತು ಇದು ದೊಡ್ಡ ಗಿಡಗಳಿರ್ತವೆ, ಗಟ್ಟಿ ಗಿಡಗಳಿರ್ತವೆ, ಅದು ಎಲ್ಲದನ್ನು ನೀಟಾಗಿ ಪುಡಿ ಮಾಡಿ ಮಲ್ಚ್ ಮಾಡಿ ಅಲ್ಲೇ ಗೊಬ್ಬರ ಮಾಡುತ್ತೆ ಇದು ಸ್ಟಬಲ್ ಮೂವರು. ಇದು ಬಂದ್ಬಿಟ್ಟು ನಿಮಗೆ 7.5 HP ಇಂಜಿನ್ ಬರುತ್ತೆ. ಇದು ಬಂದ್ಬಿಟ್ಟು 360 ಡಿಗ್ರಿ ರೊಟೇಟಬಲ್ ಬರುತ್ತೆ. ಇದು ಓಕೆ, ಈ ಡಬಲ್ ಗೇರ್ ಬರುತ್ತೆ, ವಾಕಿಂಗ್ ಗೇರ್ ಬಂದ್ಬಿಟ್ಟು ಇದು ರೋಟಿಂಗ್ ಗೇರು, ರೋಟೋವೇಟರ್ ಗೇರು. ಇದು ಬಂದ್ಬಿಟ್ಟು ಕ್ಲಚ್ಚು, ಇದು ಮತ್ತೆ ಹ್ಯಾಂಡ್ ಅಡ್ಜಸ್ಟೇಬಲ್. ಇದು ಬಂದ್ಬಿಟ್ಟು ನಿಮಗೆ 360 ಡಿಗ್ರಿ ರೊಟೇಟಬಲ್. ಯಾವುದೇ ಸಾಲ್ ಬೇಕಾದ್ರೆ ಎಲ್ಲರೂ ಹೊಡ್ಕೋಬಹುದು ಇದನ್ನ. ಬ್ರಷ್ ಕಟ್ ಯೂಸ್ ಮಾಡೋರು ಮತ್ತೆ ಸಣ್ಣ ಡಾಯ್ದಲ್ಲಿ ಸ್ಟಬಲ್ ಮೂವರಲ್ಲಿ ದೊಡ್ಡದು ಬರುತ್ತೆ ಸರ್, ಇಷ್ಟಾಗಲ ಬರುತ್ತೆ. ಇನ್ನೊಂದು ಸ್ಟಬಲ್ ಮೂವರ್ ಕೇಕೆದು ಒಂದು ಸ್ವಲ್ಪ ದೊಡ್ಡದು ಬರುತ್ತೆ. ಅದು ಬಂದ್ಬಿಟ್ಟು ಅಡ್ಸಸಿ ಒಳಗಡೆ ಹೋಗಲ್ಲ. ಅದು ಅಡ್ಸಸಿ ಒಳಗಡೆ ಇಷ್ಟೇ ಕಳೆ ಇದ್ರು ಸಸಿ ಪಕ್ಕದಲ್ಲಿ ಹೊಡೆಯೋಕ್ಕಾಗಲ್ಲ. ಇದು ಬಂದ್ಬಿಟ್ಟು ಸ್ವಲ್ಪ ಜಾಗ ಕಡಿಮೆ ಇದೆ, ಕೆಲಸ ಜಾಸ್ತಿ ಇದೆ. ಇದು ಅಡ್ಸಸಿಲೆಲ್ಲ ಹೋಗುತ್ತೆ, ಸಸಿ ಇದ್ರೊಳಗೆಲ್ಲ ಅಂದ್ರೆ ತರಕಾರಿ ಒಳಗೂ ಹೋಗುತ್ತೆ. ಇದು ಆ ತರ ಫೀಟ್ ಇದೆ. ಇದು 2 feet ಏನೋ ಬರುತ್ತೆ. ಇದು 2 feet ಅಲ್ಲಿ ಆರಾಮಾಗಿ ಕೆಲಸ ಮಾಡ್ಕೋಬಹುದು ಸ್ಟಬಲ್ ಮೂವರ್. ಸರ್ ಇದು ಪೆಟ್ರೋಲ್ ಇಂಜಿನ್ ಡೀಸೆಲ್? ಸರ್ ಪೆಟ್ರೋಲ್ ಇಂಜಿನ್ ಇದು. ಸೊ ಇದ್ರದ್ದು ಮೈಲೇಜ್ ಯಾವ ತರ ಅಳಿಯೋದು ಸರ್? ಇದು ಮೈಲೇಜ್ ಬಂದ್ಬಿಟ್ಟು 1 ಗಂಟೆಗೆ 800 ml ಕುಡಿಯುತ್ತೆ ಇದು ಪೆಟ್ರೋಲ್. 1 ಗಂಟೆಗೆ 800 ml ಪೆಟ್ರೋಲ್ ಕುಡಿಯುತ್ತೆ ಇದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಮ್ಯಾನುವಲ್ ಸ್ಟಾರ್ಟ್ ಇರುತ್ತೆ, ಈಸಿ ಸ್ಟಾರ್ಟ್, ಪೆಟ್ರೋಲ್ ಸ್ಟಾರ್ಟ್. ಇದು ಸರ್ವಿಸ್ ಎಲ್ಲ ತೋರಿಸಿ ಡಬಲ್ ಬೆಲ್ ಡ್ರೈವ್ ಬರುತ್ತೆ. ಇದು ಡಬಲು, ಇದು ವಾಕಿಂಗು, 4 wheel ತರ. ಇದು 4 wheel. ಇದು ವಾಕಿಂಗ್ ಆಗ್ಬಿಟ್ರೆ ಇದು ಆರಾಮಾಗಿ ಹೋಗ್ತೀರಿ, ರೋಬೋ ತರ. ಇದು ಫ್ರಂಟ್ ಎಲ್ಲ ಮಲ್ಚ್ ಮಾಡ್ಕೊಂಡು ಹೋಗುತ್ತೆ. ಇದ್ರ ವಿಡಿಯೋ ನೀವು ನೋಡ್ಬೋದು, ವಿಡಿಯೋದಲ್ಲೇ ಬರ್ತಾ ಇರುತ್ತೆ ನೋಡಿ. ಸ್ಟಬಲ್ ಮೂವರ್ನ ಡೆಮೋ ಕೊಡ್ತಾ ಇದೀವಿ, ನೋಡ್ಬೋದು ನೀವು ಯಾವ ಥರ ವರ್ಕ್ ಮಾಡ್ತಿದೆ ಅದು ಅಂತ ಬರ್ತಿದೆ. ನೋಡ್ಬೋದು ಸರ್, ಇಷ್ಟು ಹೈಟು ಕಳೆ ಇದ್ರು ಆರಾಮಾಗಿ ಎಲ್ಲದನ್ನು ಮಲ್ಚ್ ಮಾಡಿ ಅಲ್ಲೇ ಕಾಂಪೋಸ್ಟ್ ಮಾಡಿಬಿಟ್ಟು ಬಿಸಾಕುತ್ತೆ ಸರ್. ಅದು ಈ ಥರ ವರ್ಕ್ ಆಗುತ್ತೆ ಇದು. ಕೃಷಿ ಚಟುವಟಿಕೆ, ಇದು ರೈತನ ವಾಹಿನಿ.